ಕರ್ನಾಟಕ ಕುರುಕ್ಷೇತ್ರದ ಅಖಾಡಕ್ಕೆ ಇವತ್ತು ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ. ಹೀಗಾಗಿ ನಿರೀಕ್ಷೆ ಹಾಗೂ ಕುತೂಹಲ ದುಪ್ಪಟ್ಟಾಗ್ತಾ ಇದೆ. ಹಾಗೂ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸು ಯಾವ ರೀತಿ ಇಮ್ಮಡಿಗೊಳ್ಳುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಇವತ್ತು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭರ್ಜರಿಯಾಗಿ ಮತಯಾಚನೆಯನ್ನ ನಡೆಸಲಿಕ್ಕಿದ್ದಾರೆ. ಇಂದು ಸಂಜೆ ಮಂಗಳೂರಿನಲ್ಲಿ ಮೋದಿಯವರ ಭರ್ಜರಿ ರೋಡ್ ಶೋ ಆಯೋಜನೆ ಆಗಿದೆ. ಇಂದು ಸಂಜೆ ಮಂಗಳೂರಿನಲ್ಲಿ ಮೋದಿಯವರ ಭರ್ಜರಿ ರೋಡ್ ಶೋ ಅನ್ನು ಆಯೋಜನೆ ಮಾಡಲಾಗಿದೆ. ಮಂಗಳೂರು ರೋಡ್ ಶೋಗೆ ಭರ್ಜರಿ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಶ್ವಾನ ದಳದಿಂದ ಪರಿಶೀಲನೆ ಕೂಡ ಇಡೀ ಸಿಟಿಯಾದ್ಯಂತ ಆಗ್ತಾ ಇರೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಇನ್ಫ್ಯಾಕ್ಟ್ ಒಂದು 15-20 ದಿನಗಳಿಂದ ಬೇಕಾಗಿರುವ ಭದ್ರತೆಯನ್ನ ಹೆಚ್ಚಳ ಮಾಡಿಕೊಡೋ ಕೆಲಸ ಕೂಡ ಆ ಭಾಗದಲ್ಲಿ ಆಗ್ತಾ ಇತ್ತು. ಈಗ ಸದ್ಯಕ್ಕೆ SPG ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅನೇಕರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಪೊಲೀಸರ ಅಭೇದ್ಯ ಕೋಟೆಯಾಗಿ ಬದಲಾಗಿದೆ ಹಾಗೂ ಕೇಸರಿ ಬಾವುಟಗಳು ಎಲ್ಲೆಂದರಲ್ಲಿ ರಾರಾಜಿಸ್ತಾ ಇದೆ. ಮಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಹಿನ್ನೆಲೆಯಲ್ಲಿ ಮಂಗಳೂರಿನ ಸಂಘನಿಕೇತನ ಕಾರ್ಯಾಲಯದಲ್ಲಿ ಪೂರ್ವ ತಯಾರಿಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿಗಳು ಸಾಗುವ ದಾರಿ ಉದ್ದಕ್ಕೂ ಪುಷ್ಪ ವೃಷ್ಟಿಗೆ ತಯಾರಿಗಳು ಸಾಗ್ತಾ ಇದೆ. 2 ಟನ್ ಚೆಂಡು ಹೂವು ತರಿಸಿರುವಂತಹ ಬಿಜೆಪಿ ಕಾರ್ಯಕರ್ತರು ಹೂವಿನ ಮಳೆಯ ಸ್ವಾಗತ ಕೊಡಬೇಕು ಅಂತ ಹೇಳಿ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಚೆಂಡು ಹೂವಿನ ದಳ ಬಿಡಿಸಿದ ಬಿಜೆಪಿ ಕಾರ್ಯಕರ್ತರು ಬಹಳಷ್ಟು ಚಟುವಟಿಕೆಯಿಂದ ಕೆಲಸದಲ್ಲಿ ನಿರತರಾಗಿದ್ದು ಕಂಡು ಬರ್ತಾ ಇದೆ. ಇಂದು ನಡೆಯಲಿರುವಂತಹ ರ್ಯಾಲಿಯಲ್ಲಿ ಹೂಮಳೆಯ ಸ್ವಾಗತವನ್ನ ತಮ್ಮ ನೆಚ್ಚಿನ ನಾಯಕನಿಗೆ ಕೊಡಬೇಕು. ಬಿಜೆಪಿ ಪಾಲಿನ ಮತಯಂತ್ರ ಯಾರು ಅಂತ ಕೇಳಿದ್ರೆ ಅದು ಎಲ್ಲರೂ ಹೇಳುವಂತಹ ಹೆಸರು ಪ್ರಧಾನಿ ನರೇಂದ್ರ ಮೋದಿ. ಸೊ ಅವ್ರಿಗೆ ವೆಲ್ಕಮ್ ಕೊಡಬೇಕು ಅಂತ. ಆಮೇಲೆ ಮೋದಿ ಅವರ ಫ್ಯಾನ್ ಫಾಲೋವಿಂಗ್ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಅತಿ ಹೆಚ್ಚು ಜಾಸ್ತಿ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಟ್ ಇಸ್ ದಕ್ಷಿಣ ಕನ್ನಡ. ಬಿಕಾಸ್ ಲಾಸ್ಟ್ ಟೈಮ್ ಆಡಳಿತ ವಿರೋಧಿ ಅಲ್ಲೇ ಸ್ಥಳೀಯ MP ಬಗ್ಗೆ ಇದ್ರೂ ಕೂಡ ಅವ್ರು ಕೆಲಸ ಮಾಡ್ತಿಲ್ಲ ಅನ್ನುವಂತಹ ನೋವಿದ್ರೂ ಕೂಡ ಗೆಲ್ಲಿಸಿದ ಮಾರ್ಜಿನ್ ಇದೆಯಲ್ಲ 2.5 ಲಕ್ಷ ಓಟು, ಅದೇ ತೋರಿಸುತ್ತೆ ಮೋದಿ ಅವರ ಮೇನಿಯಾ ಸುನಾಮಿ ದಕ್ಷಿಣ ಕನ್ನಡದಲ್ಲಿ ಹೇಗೆ ವರ್ಕೌಟ್ ಆಗಿದೆ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕ್ಪಾಲ್. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬರಮಾಡ್ಕೊಳ್ಳೋಕೆ ಬೇಕಾಗಿರುವ ಅಂತಿಮ ಹಂತದ ಸಿದ್ಧತೆ ಹೇಗೆ ಸಾಗ್ತಾ ಇದೆ? ಮಮತಾ, ಇವತ್ತು ಬೆಳಿಗ್ಗೆ ಸಂಪೂರ್ಣ ಸಿದ್ಧತೆಗಳು ತಯಾರಾಗಿರುವಂಥದ್ದು. ನಾವು ಮಂಗಳೂರಿನ ನಾರಾಯಣಗುರು ಸರ್ಕಲಲ್ಲಿದ್ದೇವೆ. ಇದೇ ಸರ್ಕಲ್ನಿಂದ ಮೋದಿಯವರು ತಮ್ಮ ರೋಡ್ ಶೋವನ್ನು ಆರಂಭ ಮಾಡುವಂಥದ್ದು. ಇಲ್ಲಿರುವಂಥ ಸರ್ಕಲ್ನಲ್ಲಿ ಇರುವಂಥ ನಾರಾಯಣಗುರು ಅವರ ಪ್ರತಿಮೆ ಏನಿದೆ ಅದಕ್ಕೆ ಮಾಲಾರ್ಪಣೆ ಮಾಡಿ ಆ ಬಳಿಕ ಇಲ್ಲಿಂದ ನವಭಾರತ್ ಸರ್ಕಲ್ನವರೆಗಿನ ಸುಮಾರು 2 ಕಿಲೋಮೀಟರ್ ರಸ್ತೆಯಲ್ಲಿ ಅವರು ರೋಡ್ ಶೋವನ್ನು ಮಾಡ್ತಾರೆ. 1 ಗಂಟೆಗಳ ಕಾಲ ನಿರಂತರವಾಗಿ ಭಾಳಷ್ಟು ದೊಡ್ಡ ಮಟ್ಟದ ರೋಡ್ ಶೋವನ್ನು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಒಂದು ಕಡೆಯಿಂದ BJP ವಲಯದಿಂದ ನಡೆದಿರುವಂಥದ್ದು. ಅದೆಲ್ಲ ಕಡೆಗಳಲ್ಲಿ BJPಯ ಬಾವುಟಗಳು ಹಾರಾಟ ಆಗಿರ್ಬೋದು ಅಥವಾ ಇಡೀ ಮಂಗಳೂರು ನಗರ ಕೇಸರಿಮಯ ಆಗಿರುವಂಥದ್ದನ್ನು ಗಮನಿಸ್ಬೋದು. ಇದರ ಜೊತೆಗೆ ಪೊಲೀಸ್ ಭದ್ರತೆ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ಪ್ರಧಾನಿ ಅವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ SPG ಅವರ ಸೂಚನೆಯಂತೆ ಭಾಳಷ್ಟು ಸುಮಾರು 2,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸುಮಾರು 60 ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ SPG ಅವರು ಸಂಪೂರ್ಣವಾಗಿ ಈ ಭದ್ರತೆಯ ನಿಯಂತ್ರಣವನ್ನು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಕಾರ್ಯಕ್ರಮದ ಉದ್ದಕ್ಕೂ ಅಲ್ಲಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನು ಜಿಲ್ಲಾ BJP ಮಾಡಿರುವಂಥದ್ದು. ಹಾಗಾಗಿ ಮೋದಿಯವರು ಸಾಗುವಂಥ ದಾರಿ ಉದ್ದಕ್ಕೂ ಅಲ್ಲಲ್ಲಿ ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆಗಳಲ್ಲಿ ಕರಾವಳಿಯ ಕಲ್ಚರನ್ನು ತೋರಿಸುವಂಥ ಕೆಲವೊಂದು ನೃತ್ಯಗಳು ನಡೆಯುತ್ತದೆ. ಅದು ಭೂತಾರಾಧನೆ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು, ಕಂಬಳ ಆಗಿರ್ಬೋದು, ಈ ರೀತಿಯಾದಂಥ ನೃತ್ಯಗಳು ಈ ಸಂದರ್ಭದಲ್ಲಿ ನಡೆಯಲಿದೆ. ಜೊತೆಗೆ ಎರಡೂ ಭಾಗದಲ್ಲಿ ಅಭಿಮಾನಿಗಳು ಜೊತೆ ಕಾರ್ಯಕರ್ತರು ಇರುವಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು BJP ಮಾಡ್ತಾ ಇರುವಂಥದ್ದು. 1 ಲಕ್ಷ ಜನರನ್ನು ಸೇರಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಈಗಾಗಲೇ BJP ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಜಾತಿಯ ಲೆಕ್ಕಾಚಾರ ಆಗ್ತಾ ಇರುವಂಥದ್ದು. ಬಿಲ್ಲವ ಮತದಾರರೇ ಹೆಚ್ಚಾಗಿರುವಂಥವರು, ನಿರ್ಣಾಯಕರಾಗಿರುವಂಥ ಮತದಾರರು. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪ್ರಬಲ ಬಿಲ್ಲವ ಮುಖಂಡನನ್ನು ಕಣಕ್ಕಿಳಿಸಿರುವಂಥದ್ದು. ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಈಗ ಕೊನೆಯ ಗಳಿಗೆಯಲ್ಲಿ ಮೋದಿಯವರನ್ನ
BJP ಅವರು ಕರೆಸ್ಕೊಳ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಈ ಜಿಲ್ಲೆಯಲ್ಲಿ ಈ ಬಾರಿ ಮೋದಿಯವರ ಕಾರ್ಯಕ್ರಮನೇ ಇರಲಿಲ್ಲ. ಹಾಗಾಗಿ ಸಮಾವೇಶ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ರೋಡ್ ಶೋ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಬಿಲ್ಲವ ಸಮಾಜದವರನ್ನು ಸೆಳೀಬೇಕು ಅನ್ನುವಂಥ ಪ್ರಯತ್ನ ಈ ಮೂಲಕ ಮೋದಿಯವರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಗಮನಿಸಬೇಕಾದ ಅಂಶ, ಮೋದಿಯವರ ರೋಡ್ ಶೋ ಆರಂಭ ಆಗ್ತಾ ಇರುವಂಥದ್ದೇ ನಾರಾಯಣಗುರು ಸರ್ಕಲ್ನಿಂದ. ಜೊತೆಗೆ ನಾರಾಯಣಗುರು ಪ್ರತಿಮೆಗೆ ಹಾರ ಹಾಕುವುದರ ಮೂಲಕ ಮೋದಿಯವರು ಚಾಲನೆಯನ್ನು ಕೊಡ್ತಾರೆ. ಬಿಲ್ಲವರ ಆರಾಧ್ಯ ದೈವ ಆಗಿರುವಂಥ ಅವರು ನಾರಾಯಣ ಗುರುಗಳು. ಹಾಗಾಗಿ ನಾರಾಯಣ ಗುರುಗಳ ಆರಾಧನೆಯ ನಾರಾಯಣ ಗುರುಗಳ ಪ್ರತಿಮೆಗೆ ಹಾರ ಹಾಕುವುದರ ಮೂಲಕ ಬಿಲ್ಲವ ಮತದಾರರನ್ನು ಸೆಳೆಯಲಿಕ್ಕೆ BJP ಈ ರೀತಿಯಾದಂಥ ಅಸ್ತ್ರವನ್ನು ಬಳಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗಾಗಲೇ ಬಿಲ್ಲವ ಸಮುದಾಯದ ಪ್ರಮುಖ ನಾಯಕರಾಗಿರುವಂಥ ಪದ್ಮರಾಜ ರಾಮಯ್ಯರನ್ನು ಕಾಂಗ್ರೆಸ್ನವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಒಂದು ವೇವ್ ಆ ರೀತಿಯಾಗಿರುವಂಥದ್ದು. ಆದರೆ ಕರಾವಳಿ ಅನ್ನುವಂಥದ್ದು BJP ಮತ್ತು ಹಿಂದುತ್ವದ ಭದ್ರಕೋಟೆ. ಅದನ್ನು ಈ ಬಾರಿ ಒಡೀಲಿಕ್ಕೆ ಕಾಂಗ್ರೆಸ್ ಈ ರೀತಿಯಾದಂಥ ಬಿಲ್ಲವ ಅಸ್ತ್ರವನ್ನು ಪ್ರಯೋಗಿಸಿದೆ. ಅದಕ್ಕೆ ಟಕ್ಕರ್ ಕೊಡಲಿಕ್ಕೆ ಈಗ ಮೋದಿ ಅವರನ್ನ ಕರೆಸುವಂಥ ಕೊನೆ ಕ್ಷಣದ ಪ್ರಯತ್ನವನ್ನು BJP ಮಾಡಿರುವಂಥದ್ದು ಮಮತಾ. ಹಾಗಾಗಿ ಇವತ್ತು ನಡೆಯುವಂಥ ಮೋದಿಯವರ ಕಾರ್ಯಕ್ರಮ ಏನೈತೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಸೇರಿಸಲಿಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಜೊತೆಗೆ ಕಾಸರಗೋಡಿನ ಲೋಕಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಜನರನ್ನು ಕರೆಸುವಂಥ ಪ್ರಯತ್ನಗಳನ್ನು BJP ಮಾಡ್ತಾ ಇರುವಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಪಾಲ್.